ಕಾರವಾರ ನಗರಸಭೆಗೆ ಈಗ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆದಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಡುವೆ ತುರುಸಿನ ಸ್ಪರ್ಧೆ ನಡೆದಿದೆ. ಆದರೂ ಪಕ್ಷೇತರ ಮತ್ತು JDS ಸಹಕಾರ ಪಡೆದು ಈಗಾಗಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥದ್ದು ನೋಡ್ತಿರ್ಬೋದು. ಯಾವ ರೀತಿಯಾಗಿ ನಗರಸಭೆ ಆವರಣದಲ್ಲೂ ಕೂಡ ಇವತ್ತು ಯಾವ ರೀತಿಯಾಗಿ ವಾತಾವರಣ ಇದೆ ಎಂಬ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈಗಾಗಲೇ ಕಾಂಗ್ರೆಸ್ನಿಂದ 11, ಬಿಜೆಪಿಯಿಂದ 11, JDS 4 ಮತ್ತು ಪಕ್ಷೇತರ 5 ಸದಸ್ಯ ಬಲ ಉಳ್ಳ ಕಾರವಾರ ನಗರಸಭೆ ಇವತ್ತು ಬಿಜೆಪಿ ಮತ್ತು JDS ಹೊಂದಾಣಿಕೆಯಿಂದ ಅಧ್ಯಕ್ಷರಾಗಿ ರವಿರಾಜ್ ಅಂಕೋಲೇಕರ್ ಹಾಗೂ ಉಪಾಧ್ಯಕ್ಷರಾಗಿ ಪ್ರೀತಿ ಮಧುಕರ್ ಜೋಶಿ ಅವರು ಒಮ್ಮತದಿಂದ ಆಯ್ಕೆಯಾಗಿರುವಂಥದ್ದು. ಈ ಒಂದು ಆಯ್ಕೆ ಸಂದರ್ಭದಲ್ಲಿ ಸಂಸದರಾಗಿರುವಂಥ ವಿಶ್ವೇಶ್ವರ ಕಾಗೆರೆ ಆಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಗಣಪತಿ ಉಳ್ವೇಕರ್ ಆಗಿರ್ಬೋದು, ಮಾಜಿ ಶಾಸಕಿ ರೂಪಲ್ ನಾಯ್ಕ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತಿನ ಒಂದು ಕಾರ್ಯದಲ್ಲಿ ಕೂಡ ಭಾಗವಹಿಸಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಒಟ್ಟು 19 ಸದಸ್ಯ ಬಲವನ್ನು ಹೊಂದಿರುವಂಥ ಬಿಜೆಪಿ ಮತ್ತು JDS ಮೈತ್ರಿ ಪಕ್ಷಗಳು ಇವತ್ತು ಅಧಿಕಾರಕ್ಕೆ ಬಂದಿರುವಂಥದ್ದು. ಒಟ್ಟಿನಲ್ಲಿ ಎರಡನೇ ಅವಧಿಗೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥದ್ದು ಮತ್ತು ಈ ಒಂದು ರೀತಿಯ ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಆರಂಭದಲ್ಲಿ ಪೈಪೋಟಿ ಎದುರಿಸ್ತಾ ಇದ್ರೂ ಕೂಡ ಕೇವಲ 14 ಸದಸ್ಯ ಬಲದಲ್ಲಿ ಅಂದರೆ ಯಾವುದೇ ರೀತಿಯ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಮತ್ತು JDS ನಮ್ಮ NDA ಮಿತ್ರ ಪಕ್ಷಗಳ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ನಮ್ಮ ಒಟ್ಟಾದ ಎಲ್ಲರ ಶ್ರಮದ ಪರಿಣಾಮವಾಗಿ ಈ ಗೆಲುವು ಸಾಧ್ಯ ಆಗಿದೆ. ಈ ಗೆಲುವಿನ ಕಾರಣದಿಂದ ನಮ್ಮ ಜವಾಬ್ದಾರಿಯೂ ಜಾಸ್ತಿ ಆಗಿದೆ. ನಗರಸಭೆಯ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡ್ತೇವೆ. ಇವಿಷ್ಟು ಸಂಸದರಾಗಿರುವಂಥ ವಿಶ್ವೇಶ್ವರ ಕಾಗೆರೆ ಹೇಳ್ತಾರೆ. ಒಟ್ಟಿನಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಪಕ್ಷಗಳ ಒಂದು ಸಹಕಾರದಿಂದ ಇವತ್ತು ಕಾರವಾರ ನಗರಸಭೆಗೆ ನಾವು ಅಧಿಕಾರಕ್ಕೆ ಏರಿದ್ದೇವೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರಸಭೆಗೆ ಇದೀಗ ಎರಡನೇ ಬಾರಿಗೆ JDS ಮತ್ತು ಬಿಜೆಪಿ ಮೈತ್ರಿ ಪಕ್ಷಗಳು ಅಧಿಕಾರಕ್ಕೆ ಬಂದಿರುವಂಥದ್ದು. ಯುವಕರಾಗಿರುವಂಥ ರವಿರಾಜ್ ಅಂಕೋಲೇಕರ್ ಅಧ್ಯಕ್ಷರಾಗಿ ಮತ್ತು ಪ್ರೀತಿ ಮಧುಕರ್ ಜೋಶಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ನಮ್ಮ ಜೊತೆಗೆ ಮಾತಾಡ್ಸೋಣ. ಫಸ್ಟ್ ಟೈಮ್ ಆಯ್ಕೆಯಾಗಿದ್ರಿ ಮತ್ತು ಫಸ್ಟ್ ಟೈಮ್ ಅಧ್ಯಕ್ಷರಾಗಿ ಸ್ಥಾನಕ್ಕೆ ಏರಿದ್ರಿ ಎರಡನೇ ಅವಧಿಗೆ. ಮತ್ತು ಏನು ಕನಸಿದೆ ಕಾರವಾರ? ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ದಿವಸ ಇವತ್ತು. ಮೊಟ್ಟ ಮೊದಲಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೃತ್ಪೂರ್ವವಾಗಿ ಅಭಿನಂದಿಸ್ತಾ ಇದ್ದೆ. ಯಾಕಂದರೆ ಅವರು ನನಗೆ ಇವತ್ತು ಈ ಒಂದು ಅಭ್ಯರ್ಥಿಯನ್ನು ಘೋಷಣೆ ಅವಕಾಶ ಮಾಡಿಕೊಂಡು ಇವತ್ತು ಒಂದು ಅಧ್ಯಕ್ಷ ಸ್ಥಾನ ತೋರಿಸಿದ್ದಾರೆ. ಅದಕ್ಕಾಗಿ JDS ಕೂಡ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸದಸ್ಯರು, ಎಲ್ಲ ನಗರಸಭೆ ಸದಸ್ಯರು, ಪಕ್ಷೇತರ ಸದಸ್ಯರು ಎಲ್ಲರ ಬೆಂಬಲಿಂದ ನಾವು ಇವತ್ತು ಒಂದು ಆಯ್ಕೆ ಆಗಿದೆ. ಎಲ್ಲರಿಗೆ ನಾವು ಮೊದಲಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಕಾಗೇರಿ ಸರ್ ಕೂಡ ಬಂದಿದ್ದು, ಅವ್ರಿಗೆ ಕೂಡ ಧನ್ಯವಾದ. ಕನಸಂದರೆ ಈಗ ಎಲ್ಲ ಸದಸ್ಯರಿಂದ ಒಂದು ಒಳ್ಳೆಯ ರೀತಿ ಸಪೋರ್ಟ್ ಮಾಡಿ ನಂಗೆ ಒಂದು ಒಳ್ಳೆಯ ನಮ್ಮ ನಗರಸಭೆ ಒಳ್ಳೆಯ ಮಾದರಿ ನಗರಸಭೆ ಮಾಡಬೇಕಂತ ನಮ್ಮ ಕನಸಿದೆ. ಈಗ ಇಷ್ಟು ದಿವಸ ನಮ್ಮ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಲ್ಲಿ ಅಧ್ಯಕ್ಷ ಸ್ಥಾನ ಇಲ್ಲಾಗಿತ್ತು ಒಂದೂವರೆ ವರ್ಷ ಅವಧಿಯಲ್ಲಿ. ಅದರಲ್ಲಿ ನಮ್ದು ಏನು ಅಭಿವೃದ್ಧಿ ಆಗಲಿಲ್ಲಾಗಿತ್ತು. ಈಗಿನ ಸರ್ಕಾರದಿಂದ ಒಂದು ಫಂಡು ಕೂಡ ನಮ್ಗೆ ಬರಲಿಲ್ಲ. ಏನು ಅಭಿವೃದ್ಧಿ ಕಾಂಗ್ರೆಸ್ ಸರ್ಕಾರ ಈಗ ಏನು ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ, ಅಲ್ಲಿಂದ ಒಂದು ನಗರಸಭೆಗೆ ಒಂದು ಕೂಡ ಹಣ ಬರಲಿಲ್ಲ. ಮೇಡಮ್, ಈಗ ಈಕ್ವಲ್ ಆಗಿರುವಂಥದ್ದು ಈಗ ಬಿಜೆಪಿ 11, ಕಾಂಗ್ರೆಸ್ ಕೂಡ ಇರುವಂಥದ್ದು. ಮತ್ತು ಈಗ 19 ಸ್ಥಾನಗಳ ಅಂದರೆ 19 ಓಟವನ್ನು ಪಡೆಯೋದ್ರ ಮೂಲಕ ಇಬ್ಬರನ್ನು ಕೂಡ ಆಯ್ಕೆ ಮಾಡಿ ಹೆಂಗೆ ಸಾಧ್ಯವಾಯಿತು? ಇವತ್ತು ಬಿಜೆಪಿ ಇದು 11 ಸ್ಥಾನವನ್ನು ಹಿಂದೆ ಪಡ್ಕೊಂಡಿತ್ತು. JDSನ 4 ಸ್ಥಾನವನ್ನು ನಾವು ತಗೊಂಡಿದ್ದೇವೆ. ಜೊತೆಯಲ್ಲಿ ಅವ್ರ ಸಪೋರ್ಟನ್ನು ತಗೊಂಡಿದ್ದೇವೆ. ಜೊತೆಯಲ್ಲಿ ಪಕ್ಷೇತರರಾಗಿ 3 ಜನ ನಮ್ಮಂತ ಇರುವಂಥವ್ರು. ನಮ್ಮ MLC ಗಣಪತಿ ಉಳ್ವೇಕರ್ ಅಣ್ಣ ಮತ್ತು ನಮ್ಮ ಸಂಸದರಾದ ಕಾಗೇರಿ ಸರ್ ಅವರ ಒಂದು ಕೂಡ ಓಟು, ಅದೆಲ್ಲವನ್ನು ಕೂಡಿ ಸುಮಾರು 19 ಓಟು ನಮಗೆ ಬಂದಿರುವಂಥದ್ದು. ಅದರಲ್ಲಿ ನಾವು ಮತ್ತು ಪಕ್ಷೇತರರು ಮತ್ತು JDSನ 4 ಈಗ ಎಲ್ಲ ಕೂಡಿಕೊಂಡು ನಮಗೆ 19 ಸ್ಥಾನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬಿದ್ದಿದೆ. 31 ವಾರ್ಡ್ಗಳು, ಈ ಒಂದು 31 ವಾರ್ಡ್ಗಳಲ್ಲಿ 19 ಸ್ಥಾನ ನಮ್ಮ BJP ಮತ್ತು JDSನ ಉಪಾಧ್ಯಕ್ಷರಾದಂಥ ಪ್ರೀತಿಯವರಿಗೂ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದಿನ ಅವಧಿಯಲ್ಲೂ ಕೂಡ ತಮ್ಮ ಪಕ್ಷದವರೇ ಅಧಿಕಾರ ನಿರ್ವಹಿಸಿದರು. ಹಿಂದೆ ಕೂಡ ಇದೇ ರೀತಿಯಲ್ಲಿ ನಾವು ನಮ್ಮ ಪಕ್ಷೇತರರ ಅವರ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಹಿಂದಿನ ಅವಧಿಯಲ್ಲಿ ನಿತಿನ್ ಸರ್ ಮತ್ತು ಹಿಂದೆ PP ನಾಯ್ಕ್ ಅಂತ ಅವರಿಗೆ ನಾವು ಉಪಾಧ್ಯಕ್ಷರನ್ನು ಮಾಡಿದರು. ಇವತ್ತಿನ ನಾವು ಸರ್ಕಾರ ಇಲ್ಲದಿದ್ದರೂ ಕೂಡ ಎರಡನೇ ಬಾರಿಗೆ ನಮ್ಮ ಕಾರವಾರ ನಗರಸಭೆಯಲ್ಲಿ ನಾವು ಈ ಒಂದು ಎರಡನೇ ಬಾರಿಗೂ ಕೂಡ BJP ಮತ್ತು JDS ಮೂಲಕ ನಾವು ಈ ಒಂದು ಸ್ಥಾನವನ್ನು ಗಳಿಸಿದ್ದೇವೆ. ಜೊತೆಯಲ್ಲಿ ನಮ್ಮ ರಾಜ್ಯದ
ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರಿಗೂ, ದೇಶದ ಪ್ರಧಾನಿಯವರಿಗೂ, ಇಂದಿನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯರು ಮಾರ್ಗದರ್ಶಕ ಯಡಿಯೂರಪ್ಪಜಿಯವರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು ಇಲ್ಲಿ ಸಾಥ್ ಕೊಡೋದ್ರಿಂದ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನಮ್ಮ ಬಿಜೆಪಿಯವರು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಮ್ಮ ಬಿಜೆಪಿಯವರು ಎಲ್ಲಿಯೂ ಕೂಡ ಹೋಗಲಿಲ್ಲ. ಈಗಲೂ ಕೂಡ ನಾನು ಹೇಳ್ತೇನೆ, ನಮ್ಮ ಒಬ್ಬ ನಂದಾ ಸಾವಂತ್ ಅಂತ ಒಬ್ಬ ನಮ್ಮ ಸದಸ್ಯರನ್ನು ಅಲ್ಲಿಯ MLAಗಳು 20 ಲಕ್ಷ ರೂಪಾಯಿ ಮನೆ ಕಟ್ಕೊಡ್ತೇನೆ ಅಂತ ಹೇಳ್ಕೊಂಡು ತಗೊಂಡು ಹೋಗಿರುವಂಥದ್ದು. ಅವರಿಗೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಕ್ತು. ಯಾಕಂದರೆ ಅವರಿಗೆ ಆರಾಮಿರಲಿಲ್ಲ, ಅವರು ಕಂಗಾಲಾಗಿದ್ದರು. ಅವ್ರ ಮನೆಯವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರ ಮನೆಯವರು ಕೂಡ 10 ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ಅವರು ಬಂದು ಬಿಟ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಮತ್ತು ಮಾಜಿ ಶಾಸಕಿಯರಾದಂಥ ರೂಪಾಲ್ ನಾಯ್ಕ ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಾರವಾರ ನಗರಸಭೆಯಲ್ಲಿ ಈಗ JDS ಮತ್ತು BJP ಮೈತ್ರಿ ಅಧಿಕಾರಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಗರದ ಅಭಿವೃದ್ಧಿ ಮಾಡ್ತೇವೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಎಲ್ಲರಿಗೆ ನಮಸ್ಕಾರ. ಮೇಡಮಿಗೆ ರೂಪಾಲಿ ನಾಯ್ಕ ಮೇಡಮಿಗೆ, ಆನಂದ ಸ್ನೋಟಿಗೆ ಸರ್ಗೆ, ಪ್ರೀತಿ ಮೇಡಮಿಗೆ, ಉಪಾಧ್ಯಕ್ಷ ಮೇಡಮಿಗೆ ಇವತ್ತು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಈಗ ನಮ್ಮ ಫ್ಯಾಮಿಲಿಯಿಂದ ಯಾರು ಚುನಾವಣೆಯಲ್ಲಿ ಇಲ್ಲಾಗಿತ್ತು. ನಾವೊಂದು ಸಕ್ರಿಯ BJP ಕಾರ್ಯಕರ್ತ ಆದ ನಂತರ, ನಮ್ಮ ಕಾರ್ಯಕರ್ತ ಆಗಿ ಒಂದು ಕೆಲಸ ಮಾಡಿದ ನಂತರ ಭಾರತೀಯ ಜನತಾ ಪಾರ್ಟಿಯನ್ನು ನಂಗೆ ಗುರುತಿಸಿ ಒಂದು ಈ ಅಧ್ಯಕ್ಷ ಸ್ಥಾನನೇ ಕುಳಿತಿಗೆ ಅವಕಾಶ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಒಂದು ಹೇಳ್ತಾ ಇದ್ದೀವಿ, ನೀವು ಒಂದು ಸಕ್ರಿಯ ಕಾರ್ಯಕರ್ತ ಆದರೆ BJPಲಿ ಮುಂದಿನ ದಿವಸ ನಿಮ್ಗೆ ಕೂಡ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರಸಭೆಗೆ ಇದೀಗ 2ನೇ ಬಾರಿಗೆ JDS ಮತ್ತು BJP ಮೈತ್ರಿ ಪಕ್ಷಗಳು ಅಧಿಕಾರಕ್ಕೆ ಬಂದಿರುವಂಥದ್ದು. ಯುವಕರಾಗಿರುವಂಥ ರವಿರಾಜ್ ಅಂಕೋಲಿಕರ್ ಅಧ್ಯಕ್ಷರಾಗಿ ಮತ್ತು ಪ್ರೀತಿ ಮಧುಕರ್ ಜೋಶಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ನಮ್ಮ ಜೊತೆಗೆ ಮಾತಾಡ್ಸೋಣ. ಫಸ್ಟ್ ಟೈಮ್ ಆಯ್ಕೆಯಾಗಿದ್ರಿ, ಮತ್ತು ಫಸ್ಟ್ ಟೈಮ್ ಅಧ್ಯಕ್ಷರಾಗಿ ಸ್ಥಾನಕ್ಕೇರಿದ್ರಿ 2ನೇ ಅವಧಿಗೆ. ಮತ್ತು ಏನು ಕನಸಿದೆ ಕಾರವಾರ? ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ದಿವಸ ಇವತ್ತು. ಮೊಟ್ಟ ಮೊದಲಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೃತ್ಪೂರ್ವವಾಗಿ ಅಭಿನಂದಿಸ್ತಾ ಇದ್ದೆ. ಯಾಕಂದರೆ ಅವರು ನನಗೆ ಇವತ್ತು ಈ ಒಂದು ಅಭ್ಯರ್ಥಿಯನ್ನೇ ಘೋಷಣೆ ಅವಕಾಶ ಮಾಡಿಕೊಂಡು ಇವತ್ತು ಒಂದು ಅಧ್ಯಕ್ಷ ಸ್ಥಾನ ತೋರಿಸಿದ್ದಾರೆ. ಅದಕ್ಕಾಗಿ JDS ಕೂಡ ನಂಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸದಸ್ಯರು, ಎಲ್ಲ ನಗರಸಭೆ ಸದಸ್ಯರು, ಪಕ್ಷೇತರ ಸದಸ್ಯರು ಎಲ್ಲರ ಬೆಂಬಲಿಂದ ನಾವು ಇವತ್ತು ಒಂದು ಆಯ್ಕೆ ಆಗಿದೆ. ಎಲ್ಲರಿಗೆ ನಾವು ಮೊದಲಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಕಾಗೇರಿ ಸರ್ ಕೂಡ ಬಂದಿದ್ದು, ಅವ್ರಿಗೆ ಕೂಡ ಧನ್ಯವಾದ. ಕನಸಂದರೆ ಈಗ ಎಲ್ಲ ಸದಸ್ಯರಿಂದ ಒಂದು ಒಳ್ಳೆಯ ರೀತಿ ಸಪೋರ್ಟ್ ಮಾಡಿ ನಂಗೆ ಒಂದು ಒಳ್ಳೆಯ ನಮ್ಮ ನಗರಸಭೆ ಒಳ್ಳೆಯ ಮಾದರಿ ನಗರಸಭೆ ಮಾಡಬೇಕಂತ ನಮ್ಮ ಕನಸಿದೆ. ಈಗ ಇಷ್ಟು ದಿವಸ ನಮ್ಮ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಲ್ಲಿ ಅಧ್ಯಕ್ಷ ಸ್ಥಾನ ಇಲ್ಲಾಗಿತ್ತು 1.5 ವರ್ಷ ಅವಧಿಯಲ್ಲಿ. ಅದರಲ್ಲಿ ನಮ್ದು ಏನು ಅಭಿವೃದ್ಧಿ ಆಗಲಿಲ್ಲಾಗಿತ್ತು. ಈಗಿನ ಸರ್ಕಾರದಿಂದ ಒಂದು ಫಂಡು ಕೂಡ ನಮ್ಗೆ ಬರಲಿಲ್ಲ. ಏನು ಅಭಿವೃದ್ಧಿ ಕಾಂಗ್ರೆಸ್ ಸರ್ಕಾರ ಈಗ ಏನು ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ, ಅಲ್ಲಿಂದ ಒಂದು ನಗರಸಭೆಗೆ ಒಂದು ಕೂಡ ಹಣ ಬರಲಿಲ್ಲ. ಮೇಡಮ್, ಈಗ ಈಕ್ವಲ್ ಆಗಿರುವಂಥದ್ದು, ಈಗ BJP 11, ಕಾಂಗ್ರೆಸ್ ಕೂಡ ಇರುವಂಥದ್ದು, ಮತ್ತು ಈಗ 19 ಸ್ಥಾನ ಅಂದರೆ 19 ಓಟವನ್ನು ಪಡೆಯೋದ್ರ ಮೂಲಕ ಇಬ್ಬರನ್ನು ಕೂಡ ಆಯ್ಕೆ ಮಾಡಿ ಹೆಂಗೆ ಸಾಧ್ಯವಾಯಿತು? ಇವತ್ತು BJP 11 ಸ್ಥಾನವನ್ನು ಹಿಂದೆ ಪಡ್ಕೊಂಡಿತ್ತು. JDSನ 4 ಸ್ಥಾನವನ್ನು ನಾವು ತಗೊಂಡಿದ್ದೇವೆ. ಜೊತೆಯಲ್ಲಿ ಅವ್ರ ಸಪೋರ್ಟನ್ನು ತಗೊಂಡಿದ್ದೇವೆ. ಜೊತೆಯಲ್ಲಿ ಪಕ್ಷೇತರರಾಗಿ 3 ಜನ ನಮ್ಮಂತ ಇರುವಂಥವ್ರು. ನಮ್ಮ MLC ಗಣಪತಿ ಹುಳಿಕರಣ್ಣ ಮತ್ತು ನಮ್ಮ ಸಂಸದರಾದ ಕಾಗೇರಿ ಸರ್ ಅವರ ಒಂದು ಕೂಡ ಓಟು, ಅದೆಲ್ಲವನ್ನು ಕೂಡಿ ಸುಮಾರು 19 ಓಟು ನಮಗೆ ಬಂದಿರುವಂಥದ್ದು. ಅದರಲ್ಲಿ ನಾವು ಮತ್ತು ಪಕ್ಷೇತರರು ಮತ್ತು JDSನ 4 ಈಗ ಎಲ್ಲ ಕೂಡ್ಕೊಂಡು ನಮಗೆ 19 ಸ್ಥಾನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬಿದ್ದಿದೆ. 31 ವಾರ್ಡ್ಗಳು, ಈ ಒಂದು 31 ವಾರ್ಡ್ಗಳಲ್ಲಿ 19 ಸ್ಥಾನ ನಮ್ಮ BJP ಮತ್ತು JDSನ ಉಪಾಧ್ಯಕ್ಷರಾದಂಥ ಪ್ರೀತಿಯವರಿಗೂ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದಿನ ಅವಧಿಯಲ್ಲೂ ಕೂಡ ತಮ್ಮ ಪಕ್ಷದವರೇ ಅಧಿಕಾರ ನಿರ್ವಹಿಸಿದರು. ಹಿಂದೆ ಕೂಡ ಇದೇ ರೀತಿಯಲ್ಲಿ ನಾವು ನಮ್ಮ ಪಕ್ಷೇತರರ ಅವರ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಹಿಂದಿನ ಅವಧಿಯಲ್ಲಿ ನಿತಿನ್ ಸರ್ ಮತ್ತು ಹಿಂದೆ PP ನಾಯ್ಕ ಅಂತ ಅವರಿಗೆ ನಾವು ಉಪಾಧ್ಯಕ್ಷರನ್ನು ಮಾಡಿದರು. ಇವತ್ತಿನ ನಾವು ಸರ್ಕಾರ ಇಲ್ದಿದ್ರು ಕೂಡ 2ನೇ ಬಾರಿಗೆ ನಮ್ಮ ಕಾರವಾರ ನಗರಸಭೆಯಲ್ಲಿ ನಾವು ಈ ಒಂದು 2ನೇ ಬಾರಿಗೂ ಕೂಡ BJP ಮತ್ತು JDS ಮೂಲಕ ನಾವು ಈ ಒಂದು ಸ್ಥಾನವನ್ನು ಗಳಿಸಿದ್ದೇವೆ. ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರಿಗೂ, ದೇಶದ ಪ್ರಧಾನಿಯವರಿಗೂ, ಇಂದಿನ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯರು ಮಾರ್ಗದರ್ಶಕ ಯಡಿಯೂರಪ್ಪಜಿಯವರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು
ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು ಇಲ್ಲಿ ಸಾಥ್ ಕೊಡೋದ್ರಿಂದ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನಮ್ಮ ಬಿಜೆಪಿಯವರು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಮ್ಮ ಬಿಜೆಪಿಯವರು ಎಲ್ಲಿಯೂ ಕೂಡ ಹೋಗಲಿಲ್ಲ. ಈಗಲೂ ಕೂಡ ನಾನು ಹೇಳ್ತೇನೆ, ನಮ್ಮ ಒಬ್ಬ ನಂದಾ ಸಾವಂತ್ ಅಂತ ಒಬ್ಬ ನಮ್ಮ ಸದಸ್ಯರನ್ನು ಅಲ್ಲಿಯ MLAಗಳು 20 ಲಕ್ಷ ರೂಪಾಯಿ ಮನೆ ಕಟ್ಕೊಡ್ತೇನೆ ಅಂತ ಹೇಳ್ಕೊಂಡು ತಗೊಂಡು ಹೋಗಿರುವಂಥದ್ದು. ಅವರಿಗೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಕ್ತು. ಯಾಕಂದರೆ ಅವರಿಗೆ ಆರಾಮಿರಲಿಲ್ಲ, ಅವರು ಕಂಗಾಲಾಗಿದ್ದರು. ಅವರ ಮನೆಯವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರ ಮನೆಯವರು ಕೂಡ ಹತ್ತು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ಅವರು ಬಂದು ಬಿಟ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಮತ್ತು ಮಾಜಿ ಶಾಸಕಿಯರಾದಂಥ ರೂಪಾಲ್ ನಾಯ್ಕರ್ ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಾರವಾರ ನಗರಸಭೆಯಲ್ಲಿ ಈಗ JDS ಮತ್ತು BJP ಮೈತ್ರಿ ಅಧಿಕಾರಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಗರದ ಅಭಿವೃದ್ಧಿ ಮಾಡ್ತೇವೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.